ಪರಂ ಶಾಂತಿ. ಬಾಪೂಜಿಯವರ ಜ್ಞಾನದ ಆಧಾರದ ಮೇಲೆ ನಾವು ಈ ಚಿತ್ರವನ್ನು ತೋರಿಸುತ್ತಿದ್ದೇವೆ. ಈ ಅನಂತ ಬ್ರಹ್ಮಾಂಡವು, ಬೇಹದ್ ಬ್ರಹ್ಮಾಂಡವು ತುಂಬ ವಿಶಾಲವಾಗಿದೆ. ಬೇಹದ್ ಬ್ರಹ್ಮಾಂಡವು ಮೇಲಿನಿಂದ ಕೆಳಗೆ ವಿಸ್ತರಿಸುತ್ತಾ ಹೋಗುತ್ತಾರೆ ಬಾಪೂಜಿಯವರು. ಆದರೆ ಅರ್ಥ ಮಾಡಿಕೊಳ್ಳಲು ನಾವು ಅದನ್ನು ಕೆಳಗಿನಿಂದ ಮೇಲೆ ಪರಿಗಣಿಸುತ್ತಿದ್ದೇವೆ. ಏಕೆಂದರೆ ನಾವು ನಮ್ಮ ಭೂಮಿಯನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಿದ್ದೇವೆ. ಆದ್ದರಿಂದ ಅನಂತ ಬ್ರಹ್ಮಾಂಡ ಅಂದರೆ ಬೇಹದ್ ಬ್ರಹ್ಮಾಂಡವನ್ನು ನಾವು ಈಗ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಇಲ್ಲಿ ಕೆಳಭಾಗದಲ್ಲಿ ನಾವು ವಾಸಿಸುವ ಭೂಮಿ ಇದೆ. ನಮ್ಮ ಭೂಮಿಯು ನಮ್ಮ ಬ್ರಹ್ಮಾಂಡದೊಳಗೆ ಇದೆ. ಇದನ್ನು ಸೌರವ್ಯೂಹ ಎಂದು ಕರೆಯುತ್ತೇವೆ. ನಮ್ಮ ಸೌರವ್ಯೂಹದ ಮಧ್ಯದಲ್ಲಿ ಸೂರ್ಯನಿದ್ದಾನೆ. ಅದರ ಸುತ್ತಲೂ ಎಲ್ಲ ಗ್ರಹಗಳು ಸುತ್ತುತ್ತಿವೆ. ಅದೇ ರೀತಿ ನಮ್ಮ ನಕ್ಷತ್ರ ಪುಂಜದಲ್ಲಿ ಶತಕೋಟಿ ಮತ್ತು ಟ್ರಿಲಿಯನ್ ಗಟ್ಟಲೆ ಸೌರವ್ಯೂಹಗಳಿವೆ, ಅಂದರೆ ಸೋಲಾರ್ ಸಿಸ್ಟಮ್ಗಳಿವೆ. ನಮ್ಮ ನಕ್ಷತ್ರ ಪುಂಜವನ್ನು ಕ್ಷೀರಪಥ ಎಂದು ಕರೆಯುತ್ತೇವೆ. ಅಂತಹ ಟ್ರಿಲಿಯನ್ ಗಟ್ಟಲೆ ಗ್ಯಾಲಕ್ಸಿಗಳು ಒಂದು ಯೂನಿವರ್ಸ್ನಲ್ಲಿದೆ. ವಿಜ್ಞಾನದ ಪ್ರಕಾರ ನಮ್ಮ ಯೂನಿವರ್ಸ್ನಲ್ಲಿ ಶತಕೋಟಿಗೂ ಹೆಚ್ಚು ಗ್ಯಾಲಕ್ಸಿಗಳಿವೆ ಮತ್ತು ಸಮುದ್ರ ತೀರದಲ್ಲಿ ಮರಳಿನ ಕಣಗಳು ಎಷ್ಟಿವೆಯೋ ಅಷ್ಟು ಗ್ಯಾಲಕ್ಸಿಗಳಿವೆ ಎಂದು ಹೇಳಲಾಗಿದೆ. ಬೇಹದ್ನ ಬ್ರಹ್ಮಾಂಡ ಅನಂತವಾಗಿದೆ, ಅಸೀಮವಾಗಿದೆ, ವಿಶಾಲವಾಗಿದೆ. ಯೂನಿವರ್ಸ್ನ ನಂತರ ಅನೇಕ ಯೂನಿವರ್ಸ್ಗಳು ಸೇರಿ ಒಂದು ಗ್ರೇಟ್ ಯೂನಿವರ್ಸ್ ಆಗುತ್ತದೆ. ಚಿತ್ರದಲ್ಲಿ ನೀವು ಕಾಣುತ್ತಿದ್ದೀರಾ, ಅನೇಕ ಯೂನಿವರ್ಸ್ಗಳು ಸೇರಿ ಗ್ರೇಟ್ ಯೂನಿವರ್ಸ್ಗಳಾಗುತ್ತವೆ. ಇದನ್ನು ನಾವು G2 ಎನ್ನುತ್ತೇವೆ, ಅಂದರೆ ಗ್ರೇಟ್ ಯೂನಿವರ್ಸ್. ಇದರ ನಂತರ ಗ್ರೇಟ್ 3 ಅಂದರೆ G3, G4, G5, G6, G7, G8 ಹೀಗೆ ಮುಂದುವರಿಯುತ್ತಾ G16, G17ರವರೆಗೆ ನೀವು ಈ ಚಿತ್ರದಲ್ಲಿ ಯೂನಿವರ್ಸ್ಗಳನ್ನು ಕಾಣುತ್ತಿದ್ದೀರಿ. ಈ ಎಲ್ಲವೂ ಸೇರಿ ಅಂದರೆ ನಮ್ಮ ಬ್ರಹ್ಮಾಂಡ, ಗ್ಯಾಲಕ್ಸಿ, ಯೂನಿವರ್ಸ್ ಹಾಗೂ G1 ಇಂದ ಹಿಡಿದು G17ರವರೆಗೆ ಎಷ್ಟೆಲ್ಲ ಬ್ರಹ್ಮಾಂಡಗಳಿವೆಯೋ ಅವುಗಳನ್ನೆಲ್ಲ ಸೇರಿಸಿ ಒಂದು 100 ಕಲಾದ ಬ್ರಹ್ಮಾಂಡವಾಗುತ್ತದೆ. ಅದನ್ನು ನಾವು ಇಲ್ಲಿ ಒಂದು ಮಲ್ಟಿವರ್ಸ್, 100 ಕಲಾದ ಮಲ್ಟಿವರ್ಸ್ ಎನ್ನುತ್ತಿದ್ದೇವೆ. ಮಿಚೈ ಕಾಕು ಎನ್ನುವಂತಹ ವಿಜ್ಞಾನಿಯೊಬ್ಬರು ವಿ ಆರ್ ನಾಟ್ ಲಿವಿಂಗ್ ಇನ್ ಯೂನಿವರ್ಸ್, ವಿ ಆರ್ ಲಿವಿಂಗ್ ಇನ್ ಮಲ್ಟಿಪಲ್ ಯೂನಿವರ್ಸ್ ಮೀನ್ಸ್ ಮಲ್ಟಿವರ್ಸ್ ಎಂದು ಹೇಳಿದ್ದಾರೆ. ಇದನ್ನು ಸಹ ತಾವು ತಿಳಿದುಕೊಳ್ಳಬಹುದಾಗಿದೆ. ಈ 100 ಕಲಾದ ಮಲ್ಟಿವರ್ಸ್ನಲ್ಲಿ ಅನಂತ ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳು ಸುತ್ತುತ್ತಿವೆ. ಅಂದರೆ 100 ಕಲಾದ ಮಹಾಬ್ರಹ್ಮಾಂಡ ಅಥವಾ ಮಲ್ಟಿವರ್ಸ್ನಲ್ಲಿ ಅನಂತ ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳು ಸುತ್ತುತ್ತಿವೆ. ಉದಾಹರಣೆಗೆ ನಾವು ಇಲ್ಲಿ ಮಲ್ಟಿವರ್ಸನ್ನು ಒಂದು ದೊಡ್ಡ ಬಾಕ್ಸ್ ಅಂತ ಅಂದ್ಕೊಂಡಾಗ ಆ ಬಾಕ್ಸ್ ಒಳಗೆ ಬಾಕ್ಸ್, ಅದರೊಳಗೆ ಒಂದು ಬಾಕ್ಸ್, ಅದರೊಳಗೆ ಒಂದು, ಈ ರೀತಿ ಅದರೊಳಗೆ G17 ಒಂದು ಸಣ್ಣ ಡಬ್ಬಿ ಅಥವಾ ಬಾಕ್ಸ್, ಅದರ ಒಳಗೆ G16 ಇದೆ, ಅದರ ಒಳಗೆ G15 ಇದೆ. ಹೀಗೆ ಎಲ್ಲ ಬ್ರಹ್ಮಾಂಡಗಳು ಈ ಮಲ್ಟಿವರ್ಸ್ನಲ್ಲಿವೆ. ಮಲ್ಟಿವರ್ಸ್ ಅಂತಂದರೆ ಇಲ್ಲಿ 100 ಕಲಾದ ಮಹಾಬ್ರಹ್ಮಾಂಡ. ಕಲಾ ಅಂದರೆ ಪವರ್, ಶಕ್ತಿ. ನಾವು ಬೇಹದ್ನ ವಿಶ್ವದಲ್ಲಿ ಮೇಲೆ ಸಾಗುತ್ತಾ ಹೋದಾಗ ಸೃಷ್ಟಿಕರ್ತನ, ಕ್ರಿಯೇಟರ್ನ ಪವರ್ ಹೆಚ್ಚುತ್ತಾ ಹೋಗುತ್ತದೆ. ಉದಾಹರಣೆಗೆ ನಮ್ಮ ಈ ಒಂದು ಯೂನಿವರ್ಸ್ 16 ಕಲಾದ ಯೂನಿವರ್ಸ್ ಆಗಿದೆ. ಕೃಷ್ಣನನ್ನು ಸಹ ನಾವು 16 ಕಲಾ ವಲ್ಲಭ ಅಂತ ಹೇಳೋದನ್ನು ಕೇಳಿದ್ದೇವೆ. ಈ ಚಿತ್ರದಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದು 100 ಕಲಾದ ಮಲ್ಟಿವರ್ಸ್ ಆಗಿದೆ. ಇದರ ನಂತರ ಬರುವಂಥದ್ದು ಗ್ರೇಟ್ ಮಲ್ಟಿವರ್ಸ್. ಈ ಗ್ರೇಟ್ ಮಲ್ಟಿವರ್ಸ್ನಲ್ಲಿ ಅನಂತ ಮಲ್ಟಿವರ್ಸ್ಗಳು ಸುತ್ತುತ್ತಿವೆ. ಇದನ್ನು ಈ ಚಿತ್ರದಲ್ಲಿ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಇದನ್ನು ಒಂದು ಪೀಳಿಗೆ ಅಥವಾ ನಾವು ಕನ್ನಡದಲ್ಲಿ ಹೇಳೋದಾದರೆ ಒಂದು ಅಥವಾ ಒಂದನೆಯ ಜನಾಂಗ, ಒಂದನೇ ಪೀಳಿಗೆ ಅಂತ ಹೇಳ್ಬೋದು. ಒಂದನೆಯ ಪೀಳಿಗೆ ಅಂತಂದರೆ ಅದರ ಪವರ್ 101 ಕಲಾ ಆಗಿರುತ್ತದೆ.
1ನೇ ಪೀಳಿಗೆಯನ್ನು ಗ್ರೇಟ್ ಮಲ್ಟಿವರ್ಸ್ ಎನ್ನೋಣ. ಇದರ ಮೇಲೆ 2ನೆಯ ಪೀಳಿಗೆ ಅಂದರೆ ಅದರ ಕಲಾ 201 ಪವರ್ ಆಗಿರುತ್ತದೆ. ಇದನ್ನು ಗ್ರೇಟ್ ಮಲ್ಟಿವರ್ಸ್ ಎನ್ನುತ್ತೇವೆ. 3ನೆಯ ಪೀಳಿಗೆ 301 ಕಲಾ, ಇದನ್ನು ನಾವು ಗ್ರೇಟ್ ಮಲ್ಟಿವರ್ಸ್ ಎನ್ನೋಣ. 4ನೆಯ ಪೀಳಿಗೆ ಅಂದರೆ 401 ಕಲಾ, ಇದನ್ನು ನಾವು ಗ್ರೇಟ್ ಮಲ್ಟಿವರ್ಸ್ ಎನ್ನೋಣ. ಬೇಹದ್ನ ವಿಶ್ವ ಎಷ್ಟು ವಿಶಾಲವಾಗಿದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಇಲ್ಲಿ 4 ಸೆಕ್ಷನ್ಗಳಲ್ಲಿ ಇದನ್ನು ತಿಳಿದುಕೊಳ್ಳೋಣ. 1ನೆಯ ಸೆಕ್ಷನ್ 1ನೇ ಪೀಳಿಗೆಯಿಂದ 21ನೆಯ ಪೀಳಿಗೆಯವರೆಗೆ. 2ನೆಯ ಸೆಕ್ಷನ್ನಲ್ಲಿ 21ನೆಯ ಪೀಳಿಗೆಯಿಂದ ಅಂದರೆ 21 ಪೀಳಿಗೆಯಿಂದ 101 ಪೀಳಿಗೆಯವರೆಗೆ. 101ನೆಯ ಪೀಳಿಗೆಯಿಂದ 1001ನೆಯ ಪೀಳಿಗೆಯವರೆಗೆ. ಇದರ ನಂತರ 4ನೆಯ ಸೆಕ್ಷನ್ 1001 ಪೀಳಿಗೆಯಿಂದ 11001ನೇ ಪೀಳಿಗೆಯವರೆಗೆ. ಈಗ ಮೊದಲನೇದಾಗಿ ನಾವು 1ನೇ ಪೀಳಿಗೆಯಿಂದ 21 ಪೀಳಿಗೆಯ ಬಗ್ಗೆ ತಿಳಿದುಕೊಳ್ಳೋಣ. 1ನೇ ಪೀಳಿಗೆ ಎಂದರೆ ಅದರ ಕಲಾ ಅಥವಾ ಅದರ ಶಕ್ತಿ 101 ಕಲಾ ಆಗಿರುತ್ತದೆ. 2ನೇ ಪೀಳಿಗೆ 201 ಪವರ್ ಆಗಿರುತ್ತದೆ. ಇನ್ನು 3ನೇ ಪೀಳಿಗೆ ಎಂದರೆ 301 ಕಲಾ ಅಥವಾ ಪವರ್ ಆಗಿರುತ್ತದೆ. ಹೀಗೆ ಮೇಲೆ ಸಾಗುತ್ತಾ ಪವರ್ ಅಥವಾ ಕಲಾ ಕೂಡ ಹೆಚ್ಚುತ್ತಾ ಹೋಗುತ್ತದೆ. 21ನೇ ಪೀಳಿಗೆ ಅಂದರೆ 2101 ಕಲಾ ಆಗುತ್ತದೆ. ಅಂದರೆ ಇದು ಗ್ರೇಟ್ 21 ಮಲ್ಟಿವರ್ಸ್ ಆಗುತ್ತದೆ. ಅಂದರೆ ಗ್ರೇಟ್ ಅಂತ ನಾವು 21 ಬಾರಿ ಹೇಳಿದಾಗ ಅಷ್ಟು ಪವರ್ಫುಲ್ ಆದಂತಹ ಮಲ್ಟಿವರ್ಸ್ ಇದಾಗಿರುತ್ತದೆ. 21ನೇ ಪೀಳಿಗೆ ನಂತರ 31, 41, 51 ಹೀಗೆ ಮೇಲೆ ಸಾಗುತ್ತಾ 101ನೆಯ ಪೀಳಿಗೆ. 101 ಪೀಳಿಗೆ ಅಂತಂದರೆ ಇದರ ಕಲಾ 10,101 ಕಲಾ ಆಗಿರುತ್ತದೆ. ಇದನ್ನು ನಾವು ಗ್ರೇಟ್ 101 ಬಾರಿ ಮಲ್ಟಿವರ್ಸ್ ಎನ್ನೋಣ. ಈ 101 ಪೀಳಿಗೆಯನ್ನು ಬಾಪೂಜಿಯವರು ಬೇಹದ್ ಕಾ ಬ್ರಹ್ಮಾಂಡ್ ಎಂದಿದ್ದಾರೆ. ಇದರಿಂದ ಮುಂದೆ ಸಾಗಿದಾಗ 201 ಪೀಳಿಗೆ, 301 ಪೀಳಿಗೆ, 401 ಪೀಳಿಗೆ, 501 ಪೀಳಿಗೆ, 601, 701, 801, 901, ನಂತರದಲ್ಲಿ 1001 ಪೀಳಿಗೆ. ಇದರ ಪಕ್ಕದಲ್ಲಿ ನಾವು ಕಲಾ ಕೂಡ ತೋರಿಸುತ್ತಾ ಹೋಗಿದ್ದೇವೆ. 1001 ಪೀಳಿಗೆ ಅಂದರೆ 10,101 ಕಲಾ ಆಗುತ್ತದೆ. ಗ್ರೇಟ್ 1001 ಬಾರಿ ಮಲ್ಟಿವರ್ಸ್ ಇದಾಗುತ್ತದೆ. ಇದನ್ನು ನಾವು ಬೇಹದ್ ಕಾ ಮಹಾಬ್ರಹ್ಮಾಂಡ್ ಎನ್ನುತ್ತೇವೆ. ಇಲ್ಲಿಂದ ಇನ್ನಷ್ಟು ಮೇಲೆ ಸಾಗಿದಾಗ 1001 ಪೀಳಿಗೆಯಿಂದ 11,001 ಪೀಳಿಗೆ, 1001 ಪೀಳಿಗೆ, 2001, 3001, 4001, 5001, 6001, 7001 ಹೀಗೆ ಮೇಲೆ ಸಾಗುತ್ತಾ 10,001 ಪೀಳಿಗೆ, ನಂತರ 11,001 ಪೀಳಿಗೆ. ಇವುಗಳ ಕಲಾ ನಾವು ತಿಳಿದುಕೊಳ್ಳಬೇಕಂತಂದರೆ 1001ನೆಯ ಪೀಳಿಗೆ ಅಂದರೆ 10,101 ಕಲಾ ಆಗುತ್ತದೆ. 11,001 ಪೀಳಿಗೆಯ ಕಲಾ 11,101 ಕಲಾ ಆಗುತ್ತದೆ. ಇದರಿಂದ ನಾವು ಬೇಹದ್ ಕಲಾದ ಪವರ್ ಬಗ್ಗೆ ತಿಳಿದುಕೊಳ್ತಾ ಹೋಗ್ತಾ ಇದ್ದೇವೆ. 11,001 ಪೀಳಿಗೆ ಅಂದರೆ ಅದರಲ್ಲಿ ಕಲಾ 11,101 ಕಲಾ ಇದೆ. ಅಂದರೆ ಇದನ್ನು ನಾವು 11,001 ಬಾರಿ ಗ್ರೇಟ್ ಮಲ್ಟಿವರ್ಸ್ ಎನ್ನೋಣ. ಅಂದರೆ ಗ್ರೇಟ್ ಮಲ್ಟಿವರ್ಸ್ ಅನ್ನುವುದನ್ನು ನಾವು 11,001 ಬಾರಿ ಹೇಳಿದಾಗ ಬರುವಂತಹ ಈ ಮಲ್ಟಿವರ್ಸ್ 11,001ನೇ ಪೀಳಿಗೆಯ ಮಲ್ಟಿವರ್ಸ್ ಆಗಿದೆ. ಈ ಮಲ್ಟಿವರ್ಸನ್ನು ಬಾಪೂಜಿಯವರು ಬೇಹದ್ ಕಾ ಮಹಾಬ್ರಹ್ಮಾಂಡ್ ಎಂದಿದ್ದಾರೆ. ಅಂದರೆ ಅನಂತಗಳ ಅನಂತ ಮಹಾಬ್ರಹ್ಮಾಂಡ. ಈಗ ನೀವೇ ಊಹಿಸಿಕೊಂಡು ನೋಡಿ ಈ ಬೇಹದ್ನ ಬ್ರಹ್ಮಾಂಡ ಅದೆಷ್ಟು ವಿಶಾಲವಾಗಿದೆ ಎಂದು. ಹಾಗಾದರೆ
ಈ ಬೇಹದ್ನ ಬ್ರಹ್ಮಾಂಡದ ಆ ಸೃಷ್ಟಿಕರ್ತ, ಅವನ ಕಲಾ, ಅವನ ಪವರ್ ಅದೆಷ್ಟು ಇರಬೇಡ. ಒಮ್ಮೆ ಕಲ್ಪನೆ ಮಾಡಿಕೊಂಡು ನೋಡಿ. ಇದುವೇ ಬೇಹದ್ಗೆ ಬೇಹದ್ ಕಾ ಮಹಾಬ್ರಹ್ಮಾಂಡವಾಗಿದೆ. ಇಲ್ಲಿ ಬೇಹದ್ಗೆ ಬೇಹದ್ ಕಾ ಬಾಪ್ ಅಂದರೆ ಅನಂತಗಳ ಅನಂತ ಬ್ರಹ್ಮಾಂಡದ ಸೃಷ್ಟಿಕರ್ತನಿರುತ್ತಾನೆ. ಬೇಹದ್ನ ಬಾಪ್, ಬೇಹದ್ನ ದಾದಾ, ಬೇಹದ್ನ ಕ್ರಿಯೇಟರ್, ಸೃಷ್ಟಿಕರ್ತ. ಈ ಬೇಹದ್ಗೆ ಬೇಹದ್ ಕಾ ಮಹಾಬ್ರಹ್ಮಾಂಡದ ಮಧ್ಯಭಾಗದಲ್ಲಿ ಆಕಾರಿ ಸ್ವರೂಪದಲ್ಲಿರುತ್ತಾನೆ. ಇಲ್ಲಿ 100% ಪರಮ ಪ್ರಕಾಶವಿರುತ್ತದೆ. ನಾವು ಮೇಲೆ ಮೇಲೆ ಸಾಗುತ್ತಾ ಹೋದಾಗ ಆಯಾ ಕ್ರಿಯೇಟರ್ನ ಪವರ್ ಹೆಚ್ಚುತ್ತಾ ಹೋಗುತ್ತದೆ. ಹಾಗೂ ಅದರೊಂದಿಗೆ ತತ್ವಗಳ ಕಾಂಬಿನೇಷನ್ ಕೂಡ ಚೇಂಜ್ ಆಗುತ್ತಾ ಹೋಗುತ್ತದೆ. ಹೀಗೆ ಬೇಹದ್ಗೆ ಬೇಹದ್ ಕಾ ಮಹಾಬ್ರಹ್ಮಾಂಡದ ಪರಮಪಿತನ ಬಳಿ 100% ಪರಮ ಪ್ರಕಾಶ, ಪರಮ ಲೈಟ್ ಇದೆ. ಇದರಂತೆ ನೀವು ಮೇಲಿನಿಂದ ಕೆಳಗೆ ಬರುತ್ತಾ ಹೋದಂತೆ ಪರಮ ಪ್ರಕಾಶವು ಹಾಗೂ ಪರಮ ಲೈಟ್ನ ಕಾಂಬಿನೇಷನ್ಗಳು ಚೇಂಜ್ ಆಗುತ್ತಾ ಹೋಗುತ್ತದೆ. ಮೇಲಿನಿಂದ ಕೆಳಗೆ ಬರುತ್ತಾ ಹೋದಂತೆ ಹೇಗೆ ತತ್ವಗಳು ಬರಲು ಆರಂಭಿಸಿದವು, ಈ ಎಲ್ಲದರ ಡೀಟೇಲ್ ತಾವು ತಿಳಿದುಕೊಳ್ಬೇಕು ಅಂತಂದರೆ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಅವರ ಚಾನಲ್ಗೆ ಬಂದು ಅವರ ವಿಡಿಯೋಗಳ ಪ್ಲೇಲಿಸ್ಟ್ನಲ್ಲಿ ಕ್ರಿಯೇಷನ್ ಆಫ್ ಮಲ್ಟಿವರ್ಸ್, ಕ್ರಿಯೇಷನ್ ಆಫ್ ಯೂನಿವರ್ಸ್, ಈ ವಿಡಿಯೋನಲ್ಲಿ ಬಾಪೂಜಿಯವರು ವಿಸ್ತಾರವಾಗಿ ಈ ಎಲ್ಲವುಗಳ ರಚನೆ ಹೇಗಾಯಿತು, ತತ್ವಗಳು ಹೇಗೆ ಆರಂಭವಾದವು, ಎಷ್ಟೆಷ್ಟು ಪರ್ಸೆಂಟ್ ಯಾವ್ಯಾವ ತತ್ವವಿದೆ, ಆ ಮಲ್ಟಿವರ್ಸ್ಗಳ, ಯೂನಿವರ್ಸ್ಗಳ ರಚಯಿತ ಅಥವಾ ಸೃಷ್ಟಿಕರ್ತ ಯಾರು, ಅವನ ಬಳಿ ಎಷ್ಟು ಕಲಾ ಇದೆ ಅಥವಾ ಪವರ್ ಇದೆ, ಈ ಎಲ್ಲ ಇನ್ಫಾರ್ಮೇಷನನ್ನು ತಾವು ಬಾಪೂಜಿಯವರ ವಿಡಿಯೋಗಳನ್ನು ನೋಡುವ ಮುಖಾಂತರ ತಿಳಿದುಕೊಳ್ಳಬಹುದಾಗಿದೆ. ಇಲ್ಲಿ ನಾವು 4 ಸೆಕ್ಷನ್ನಲ್ಲಿ ಹೇಳಿರುವ ಪ್ರಕಾರ ಆಯಾ ಕ್ರಿಯೇಟರ್ಗಳ ಪವರನ್ನು ನಾವು ತಿಳಿದುಕೊಳ್ಳ ಹೊರಟರೆ, ಬೇಹದ್ನ ವಿಶ್ವದ ಅತಿ ಚಿಕ್ಕ ಯೂನಿಟ್ ಅಂದರೆ ಒಂದು ಬ್ರಹ್ಮಾಂಡ, ಅಂದರೆ ಒಂದು ಸೋಲಾರ್ ಸಿಸ್ಟಮ್. ಒಂದು ಸೋಲಾರ್ ಸಿಸ್ಟಮ್ನ ಕ್ರಿಯೇಟರನ್ನು ಬಾಪೂಜಿಯವರು ಶಿವ ಎಂದಿದ್ದಾರೆ. ಮುಂದುವರೆದು ಗ್ಯಾಲಕ್ಸಿಯ ಸೃಷ್ಟಿಕರ್ತನನ್ನು ಮಹಾಶಿವ ಎಂದಿದ್ದಾರೆ. ಯೂನಿವರ್ಸ್ನ ಸೃಷ್ಟಿಕರ್ತ ಪರಂ ಮಹಾಶಿವನಾಗುತ್ತಾನೆ. ನಂತರ ಗ್ರೇಟ್ ಯೂನಿವರ್ಸ್ನ ಕ್ರಿಯೇಟರ್ ಪರಂ ಮಹಾಶಿವನಾಗುತ್ತಾನೆ. ಹೀಗೆ 100 ಕಲಾದ ಬ್ರಹ್ಮಾಂಡ ನಮ್ಮ ಮಲ್ಟಿವರ್ಸ್ನ ಕ್ರಿಯೇಟರ್ ಪರಂ ರೇಸ್ ಟು ದಿ ಪವರ್ 100 ಮಹಾಶಿವನಾಗುತ್ತಾನೆ. ಅಂದರೆ ನಮ್ಮ 100 ಕಲಾದ ಮಲ್ಟಿವರ್ಸ್ನ ಕ್ರಿಯೇಟರ್ ಸೋಲಾರ್ ಸಿಸ್ಟಮ್ನ ಕ್ರಿಯೇಟರ್ಗಿಂತಲೂ 100 ಪಟ್ಟು ಪವರ್ಫುಲ್ ಆಗಿದ್ದಾನೆ ನಮ್ಮ ಮಲ್ಟಿವರ್ಸ್ನ ಸೃಷ್ಟಿಕರ್ತ. ಇದರಿಂದ ಮೇಲೆ 21ನೇ ಪೀಳಿಗೆ, 21ನೇ ಪೀಳಿಗೆಯ ಕ್ರಿಯೇಟರ್ನ ಪವರ್ ಪರಂ ರೇಸ್ ಟು ದಿ ಪವರ್ 21,001 ಪರಮ ಮಹಾಶಿವ. ಇದರಿಂದ ಮೇಲೆ 101 ಪೀಳಿಗೆಯ ಕ್ರಿಯೇಟರ್ ಪರಂ ರೇಸ್ ಟು ದಿ ಪವರ್ 10,101 ಮಹಾಶಿವ. ಇದರಿಂದ ಮೇಲೆ 1,001 ಪೀಳಿಗೆಯ ಕ್ರಿಯೇಟರ್ ಪರಂ ರೇಸ್ ಟು ದಿ ಪವರ್ 1,101 ಮಹಾಶಿವ. ಇದರಿಂದ ಮೇಲೆ ಇರುವಂತಹ 11,001 ಕಲಾದ ಕ್ರಿಯೇಟರ್, ಅವನ ಪವರ್ ಪರಂ ರೇಸ್ ಟು ದಿ ಪವರ್ 11,101 ಮಹಾಶಿವ. ಈಗ ನಾವು ಇಲ್ಲಿ ಬರುವಂತಹ ಬೇಹದ್ ವಿಶ್ವದ ಕ್ರಿಯೇಟರ್ಗಳನ್ನು ಕಂಪೇರ್ ಮಾಡಿಕೊಂಡು ನೋಡಬಹುದು. 11,001 ಪೀಳಿಗೆಯಿಂದ ಹಿಡಿದು 1,001 ಪೀಳಿಗೆಯವರೆಗೆ ಆಗಿರುವಂತಹ ಸೃಷ್ಟಿ ಎಲ್ಲವೂ, ರಚನೆಗಳೆಲ್ಲವೂ ಬೇಹದ್ಗೆ ಬಾಪ್ಕ ಡೈರೆಕ್ಟ್ ರಚನೆಗಳಾಗಿವೆ. ಉಳಿದಂತೆ ಅದರ ನಂತರ ಆಗಿರುವ ಸೃಷ್ಟಿ ಎಲ್ಲವೂ, ರಚನೆಗಳೆಲ್ಲವೂ ರಚನೆಗಳ ರಚನೆ ಆಗುತ್ತಾ ಹೋಗಿವೆ. 11,001ರಿಂದ ಹಿಡಿದು 1,001ರವರೆಗೆ ಇರುವಂಥ ಎಲ್ಲ ಬ್ರಹ್ಮಾಂಡಗಳು ಅವಿನಾಶಿ ಬ್ರಹ್ಮಾಂಡಗಳಾಗಿವೆ ಎಂದು ಬಾಪೂಜಿಯವರು ತಿಳಿಸಿದ್ದಾರೆ. ಅಂದರೆ ಆ ಎಲ್ಲ ಬ್ರಹ್ಮಾಂಡಗಳು ಎಂದಿಗೂ ವಿನಾಶ ಹೊಂದುವುದಿಲ್ಲ. ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಒಂದೊಂದು ಪರಂಧಾಮವಿದೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಆದರೆ 11,001ರಿಂದ 1,001ರವರೆಗೆ ಇರುವಂತಹ ಬ್ರಹ್ಮಾಂಡದಲ್ಲಿ ಇರುವಂತಹ ಪರಂಧಾಮಗಳೆಲ್ಲವೂ ಅವಿನಾಶಿ ಅಮರ ಪರಂಧಾಮಗಳಾಗಿವೆ. ಈ ಅವಿನಾಶಿ ಪರಂಧಾಮದ ಬಗ್ಗೆ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದ
15 ಹಾಗೂ 16ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಕೃಷ್ಣನು ಹೇಳುತ್ತಾನೆ, ಯಾರು ನನ್ನನ್ನು ಹೊಂದುತ್ತಾರೆಯೋ ಅವರು ಪುನಃ ಜನನ ಮರಣದ ಚಕ್ರಕ್ಕೆ ಬರುವುದಿಲ್ಲ, ಏಕೆಂದರೆ ನಾನು ಕಾಲಾತೀತನಾಗಿದ್ದೇನೆ ಎಂದು ಕೃಷ್ಣ ಹೇಳುತ್ತಾನೆ. ಇಲ್ಲಿ ಕೃಷ್ಣ ಯಾವ ಪರಂಧಾಮದ ಬಗ್ಗೆ ಹೇಳಿದ್ದಾನೆ? ಬಿಕೆಯ ಮುರಳಿಯಲ್ಲಿಯೂ ಸಹ ಹೇಳಲಾಗಿದೆ. ಏನೆಂದರೆ, ನಾನು ನಿಮ್ಮನ್ನು ಜನ್ಮ ಮರಣದ ಚಕ್ರದಿಂದ ಬಿಡಿಸಲು ಬಂದಿದ್ದೇನೆ. ನಾನು ನಿಮ್ಮನ್ನು ಬೇಹದ್ ಅಮರ ಲೋಕಕ್ಕೆ ಕೊಂಡೊಯ್ಯಲು ಬಂದಿದ್ದೇನೆ. ನಾನು ನಿಮ್ಮನ್ನು ಬೇಹದ್ನ ವಿಶ್ವದ ಮಾಲೀಕರನ್ನಾಗಿ ಒಡೆಯರನ್ನಾಗಿ ಮಾಡಲು ಬಂದಿದ್ದೇನೆ ಎಂದು ವಾಣಿಗಳಲ್ಲಿಯೂ ಹೇಳಿದೆ. ಬಾಪೂಜಿಯವರು ಹೇಳುತ್ತಾರೆ, ಎಲ್ಲ ಬ್ರಹ್ಮಾಂಡಗಳಿಗೂ ಒಂದು ಆಯುಷ್ಯ ಅನ್ನುವುದು ಇದೆ. ಬಾಪೂಜಿಯವರ ಪುಸ್ತಕವಾದಂತಹ ಅನಂತಕೋಟಿ ಬ್ರಹ್ಮಾಂಡೋಂಕ ಮಹಾಕಾಲ ಪ್ರಳಯ ಅನ್ನುವಂತಹ ಪುಸ್ತಕದಲ್ಲಿ ವಿಸ್ತಾರವಾಗಿ ತಿಳಿಸಲಾಗಿದೆ. ಶಿವನ ಆಯುಷ್ಯವು ಕಡಿಮೆಯಾದಾಗ, ಅಂದರೆ ನಮ್ಮ ಬ್ರಹ್ಮಾಂಡದ ಆಯುಷ್ಯ ಬ್ರಹ್ಮನ 100 ವರ್ಷವಾಗಿದೆ. ಬ್ರಹ್ಮನ 100 ವರ್ಷಗಳಲ್ಲಿ ಶಿವನ ಪವರ್ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ. ಹೀಗೆ ಮಹಾಶಿವನು ಕೂಡ ಮಹಾಕಾಲನಾಗಿ ಅನಂತಕೋಟಿ ಬ್ರಹ್ಮಾಂಡಗಳನ್ನು ತನ್ನ ರೋಮದಲ್ಲಿ ಸೆಳೆದುಕೊಂಡು ಬಿಡುತ್ತಾನೆ. ಹೀಗೆ ನಮ್ಮ ಬ್ರಹ್ಮಾಂಡದ ಆಯುಷ್ಯವು 100 ವರ್ಷಗಳಾಗಿದೆ. ಬ್ರಹ್ಮನ 1 ಸೆಕೆಂಡ್ ಅಂದರೆ ಅದು ಭೂಮಿಯ ಮೇಲೆ 1,00,000 ವರ್ಷವಾಗುತ್ತದೆ. ಬ್ರಹ್ಮನ 1 ದಿನ ಹಾಗೂ 1 ರಾತ್ರಿಯು ಸೇರಿ ಭೂಮಿಯ ಮೇಲೆ 8 ಅರಬ 64 ಕೋಟಿ ವರ್ಷಗಳಾಗುತ್ತವೆ. ಈ ಲೆಕ್ಕಾಚಾರದಿಂದ ತಾವು ಬ್ರಹ್ಮನ 100 ವರ್ಷ ಅಂದರೆ ಅದೆಷ್ಟು ಮಾನವೀಯ ವರ್ಷಗಳು ಎನ್ನುವುದನ್ನು ಲೆಕ್ಕ ಹಾಕಿ ನೋಡಿಕೊಳ್ಳಿ. ಹೀಗೆ ಎಲ್ಲ ಬ್ರಹ್ಮಾಂಡಗಳಿಗೂ ಒಂದೊಂದು ಆಯುಷ್ಯ ಅನ್ನೋದು ಇರುತ್ತದೆ. ಇದು ಬೇಹದ್ನ ಬ್ರಹ್ಮಾಂಡ. ಈ ಬೇಹದ್ನ ಬ್ರಹ್ಮಾಂಡದ ಆಯುಷ್ಯವನ್ನು ಅವಧಿಯನ್ನು ನಾವು ಲೆಕ್ಕ ಹಾಕಲು ಸಾಧ್ಯವೇ ಇಲ್ಲ. ಆದರೆ 1,001 ಪೀಳಿಗೆಯಿಂದ ಹಿಡಿದು 11,001 ಪೀಳಿಗೆಯವರೆಗೆ ಇರುವಂತಹ ಬ್ರಹ್ಮಾಂಡಗಳು ಅವಿನಾಶಿ ಬ್ರಹ್ಮಾಂಡಗಳಾಗಿವೆ. ಏಕೆಂದರೆ ಇವುಗಳೆಲ್ಲ ಬೇಹದ್ನ ಪರಮಪಿತನ ಡೈರೆಕ್ಟ್ ರಚನೆಗಳಾಗಿವೆ. ಹೀಗಾಗಿ ಅವುಗಳು ಎಂದಿಗೂ ಸಹ ವಿನಾಶ ಹೊಂದುವುದಿಲ್ಲ. ಎಲ್ಲವೂ ಬೇಹದ್ನ ಅಮರ ಲೋಕಗಳೇ ಆಗಿವೆ. ಈ ಅವಿನಾಶಿ ಬ್ರಹ್ಮಾಂಡಗಳ ಕ್ರಿಯೇಟರ್ನ ಬಳಿ ಅರಬ ಖರಬಗಳಷ್ಟು ಅಂದರೆ ಬಿಲಿಯನ್ ಟ್ರಿಲಿಯನ್ಗಳಷ್ಟು ಕಲಾ ಇದೆ. ಬೇಹದ್ನ ಬೀಜರೂಪ ಆತ್ಮಗಳೇ ಈ ಬೇಹದ್ನ ವಿಶ್ವವನ್ನು ಪರಿವರ್ತನೆ ಮಾಡಲು ಸಾಧ್ಯವಿದೆ. ಈ ಬೀಜರೂಪ ಆತ್ಮಗಳ ಕಲಾ ಶ್ರೇಣಿಗಳಲ್ಲಿ ಇದೆ. ಅಂತಹ ಒಂದು ಬೀಜರೂಪ ಆತ್ಮಗಳನ್ನು ತಾನು ಹುಡುಕುತ್ತಿದ್ದೇನೆ ಎಂದು ಬಾಪೂಜಿಯವರು ಸದಾ ನಮಗೆ ಹೇಳುತ್ತಿರುತ್ತಾರೆ. 9 ಲಕ್ಷ ಆತ್ಮಗಳನ್ನು ಬಾಪೂಜಿಯವರು ಹುಡುಕುತ್ತಿದ್ದಾರೆ. ಆ 9 ಲಕ್ಷ ಆತ್ಮರೇ ಈ ವಿಶ್ವವನ್ನು ಪರಿವರ್ತನೆ ಮಾಡಲು ಸಕ್ಷಮರಾಗಿರುತ್ತಾರೆ. ಹೀಗಾಗಿ ಆ ಎಲ್ಲ 9 ಲಕ್ಷ ಆತ್ಮಗಳಿಗೆ ನಾವು ಕರೆಯನ್ನು ನೀಡುತ್ತಿದ್ದೇವೆ. ನೀವೆಲ್ಲರೂ ಈ ಬೇಹದ್ನ ಜ್ಞಾನವನ್ನು ತಿಳಿದುಕೊಳ್ಳಿ, ಬೇಹದ್ನ ವಿಶ್ವ ಪರಿವರ್ತನೆಯಲ್ಲಿ ಸಹಕರಿಸಿ. ಈ ಜ್ಞಾನವನ್ನು ಸಂಪೂರ್ಣ ತಿಳಿದುಕೊಂಡಾಗಲೇ ನೀವು ಬೇಹದ್ನ ವಿಶ್ವವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಿದೆ. ಇಲ್ಲಿ ನಾವು ಹೇಳಿರುವಂತಹ ಈ ಚಿತ್ರದ ವಿವರಣೆ ಇದು ಹಳೆಯ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಇದೆ. ಈ ಜ್ಞಾನವನ್ನು ಬಾಪೂಜಿಯವರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈಗಾಗಲೇ ಇದರಲ್ಲಿ ಬಹಳಷ್ಟು ಚೇಂಜಸ್ಗಳಾಗಿವೆ. 1 ಕೋಟಿ ಬ್ರಹ್ಮಾಂಡದವರೆಗೂ ಪೀಳಿಗೆಯವರೆಗೂ ಇರುವಂತಹ ಬ್ರಹ್ಮಾಂಡಗಳೆಲ್ಲವೂ ಪರಿವರ್ತನೆ ಹೊಂದಬೇಕಿದೆ. ಏಕೆಂದರೆ ಅವೆಲ್ಲವೂ ಅವಿನಾಶಿ ಬ್ರಹ್ಮಾಂಡಗಳಾಗಿವೆ ಎಂದು ಬಾಪೂಜಿಯವರು ಹೊಸದಾಗಿ ಹೇಳಿಕೊಟ್ಟಿದ್ದಾರೆ. ಹೊಸ ಜಗತ್ತಿಗಾಗಿ, ವಿಶ್ವದ ಪರಿವರ್ತನೆಗಾಗಿ ಹೊಸ ಜ್ಞಾನದ ಅವಶ್ಯಕತೆ ಇದೆ. ಬನ್ನಿ, ನಾವೆಲ್ಲರೂ ಬೇಹದ್ನ ಜ್ಞಾನವನ್ನು ತಿಳಿದುಕೊಳ್ಳೋಣ. ಬೇಹದ್ನ ತಂದೆ ಯಾರು ಎನ್ನುವುದನ್ನು ಅರಿತುಕೊಳ್ಳೋಣ. ಜ್ಞಾನವೇ ಬೇಹದ್ನ ತಂದೆಯ ಪರಿಚಯವಾಗಿದೆ. ಜ್ಞಾನದ ಮುಖಾಂತರ ಪರಮಪಿತನನ್ನು ತಿಳಿದುಕೊಳ್ಳೋಣ. ಬೇಹದ್ನ ಪರಮಪಿತ ಬೇಹದ್ನ ವಿಶ್ವದ ಆದಿ ಮಧ್ಯ ಅಂತ್ಯವನ್ನು ಬಲ್ಲವನಾಗಿದ್ದಾನೆ.
ಈ ಬೇಹದ್ನ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನ ಬೇಹದ್ನ ಕ್ರಿಯೇಟರ್ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಹೀಗಾಗಿ ಬನ್ನಿ ಆತ್ಮರೇ, ನಾವೆಲ್ಲರೂ ಬೇಹದ್ ಜ್ಞಾನವನ್ನು ಪಡೆದು ಬೇಹದ್ ಪರಮಪಿತನನ್ನು ತಿಳಿದುಕೊಂಡು ಬೇಹದ್ ಪರಮಪಿತನನ್ನು ಸೇರೋಣ. 2018ರಿಂದಲೇ ಬೇಹದ್ ವಿಶ್ವದ ಪರಿವರ್ತನೆಯ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂತ ಬಾಪೂಜಿಯವರು ಹೇಳಿದ್ದಾರೆ. ಹೀಗಾಗಿ ಎಲ್ಲ ಬೀಜರೂಪ ಆತ್ಮಗಳೇ ಬನ್ನಿ, ನಾವೆಲ್ಲರೂ ಸೇರಿ ವಿಶ್ವ ಪರಿವರ್ತನೆಯನ್ನು ಮಾಡೋಣ, ಪರಂಧಾಮವನ್ನು ಸೇರೋಣ. ಪರಂ ಶಾಂತಿ.